ಪಥಸಂಚಲನ ಆಗಿದೆ ತಾಲೂಕುಗಳಲ್ಲಿ ಚಿತ್ತಾಪುರದಲ್ಲಿ ಮಾತ್ರ ನಿನ್ನೆಯಿಂದ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಹೈಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿ. ಈಗ ನಾನು ಕೇಳ್ತಕ್ಕಂಥದ್ದು ಪಥಸಂಚಲನದ ವಿಷಯದಲ್ಲಿ ಪಥಸಂಚಲನ ಮಾಡಬಾರ್ದು ಅಂತ ನಾನೇನು ಹೇಳಕ್ ಹೋಗಲ್ಲ. ಪಥಸಂಚಲನದಿಂದ ಎಲ್ಲಾದರೂ ನಾಡಿನಲ್ಲಿ ಅಶಾಂತಿ ಮೂಡಿಸಿದಾರ? ಅವರೇನೋ ಒಂದು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ ಸುದೀರ್ಘವಾಗಿ, ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಈಗ ಅದಕ್ಕೇನೋ ಒಂದು ಮಹತ್ವ ಕೊಟ್ಕೊಂಡು ಹೊರಟಿದ್ದಾರೆ. ನಾನು ಮೊನ್ನೆ ಹಾಸನದಲ್ಲೇ ಹೇಳಿದೆ, ಇವತ್ತು ಮಹಾತ್ಮ ಗಾಂಧೀಜಿಯವರ ಒಂದು ಗುಂಡಾರಿಸಿದಂಥ ಪ್ರಕರಣ ಏನಿದೆ ಹತ್ಯೆ, ಆ ಸಂದರ್ಭದಲ್ಲೇ ನಿಷೇಧ ಮಾಡಬೇಕು ಅಂತ ಹೋಗಿ ನೆಹರು ಅವ್ರ ಕೈಯಲ್ಲಿ ನಿಷೇಧ ಮಾಡೋಕ್ಕಾಗಲಿಲ್ಲ. ಪರ್ಮಿಷನ್ ಯಾಕೆ ಕೊಟ್ಟರು ನೆಹರು ಅವರು? ಮತ್ತೆ ಅವರಿಗೆ ಆಗಲಿಲ್ಲ. ಈಗ ಇವ್ರ ಕೈಲಿ ಆಯ್ತದ? ಇದೆಂತ ಪಥಸಂಚಲನ ನಿಲ್ಲಿಸಿದ ತಕ್ಷಣ ಅವರ ಚಟುವಟಿಕೆ ನೀವು ನಿಲ್ಸಕ್ಕಾಗತ್ತಾ? ಅದರಿಂದ ಇದು ಮುಖ್ಯ ಇಲ್ಲ ನಮಗೆ. ನಾಡಿನಲ್ಲಿ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಅನಾಹುತ ಇನ್ನೂ ಪರಿಹಾರ ಕೊಡಲಿಲ್ಲ. ಇನ್ನು ಆತ್ಮಹತ್ಯೆ ಶುರುವಾದರೆ ಜನಗಳು ಇವತ್ತು ಏನೇನು ಪರಿಸ್ಥಿತಿಲಿದ್ದಾರೆ ಅನ್ನೋದು ಗೊತ್ತಿದೆ. ಇವ್ರು ಯಾರು ಜನಗಳ ಹತ್ರಕ್ಕೆ ಹೋಗಿಲ್ಲ, ಮೇಲೆ ಅವರೇ ಆಕಾಶದಲ್ಲಿ ಸ್ವಲ್ಪ ನೆಲಕ್ಕೆ ಇಳಿದ್ರೆ ಜನಗಳ ಪರಿಸ್ಥಿತಿ ಏನೋ ಗೊತ್ತಾಗುತ್ತೆ. ಅದನ್ನು ನೋಡಿದೆ ಇದು ಯಾವುದೋ ಈ ವಿಷಯಗಳು ಇಲ್ಲಿವರೆಗೆ ಒಂದು 3 ತಿಂಗಳು ಏನು ಬುರುಡೆ ಕತೆ ಆಯಿತು. ಆ ಬುರುಡೆ ಕಥೆನಲ್ಲಿ SIT ಅವರು ನಡ್ಕೊಂಡ ರೀತಿಗಳಿದೆಯಲ್ಲ, ಯಾವ್ದಾದ್ರು ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿನ ಆ 3 ತಿಂಗಳು ಅವನು ಯಾರೋ ಒಬ್ಬನ ತಗೊಂಡೋಗಿ ಹಾಕೊಂಡಿದ್ದೀರಿ. ಅವ್ರ ಹಿಂದೆ ಇದ್ದಂಥವ್ರು ಯಾರನ್ನ ಟಚ್ ಮಾಡಿದ್ರಿ? ಮುಖ್ಯಮಂತ್ರಿನ ಭೇಟಿ ಮಾಡಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಟ್ಟನಲ್ಲ ಫಸ್ಟು, ಅದರ ಮೇಲೆ SIT ಮಾಡ್ತೀವಿ ಅಂದ್ರಲ್ಲ. ಆ ಕಂಪ್ಲೇಂಟ್ ಕೊಟ್ಟವ್ರನ್ನ ಏನಾದ್ರು ವಿಚಾರಿಸಿದ್ರೆ ಇಲ್ಲಿವರೆಗೆ SIT ಅವ್ರು ಕರೆದ್ರ? ಮಾಹಿತಿ ಇಲ್ಲದೆ ಕಂಪ್ಲೇಂಟ್ ಹೆಂಗೆ ಕೊಟ್ಟರು? ಅದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು. ಇವತ್ತಿನವ್ರು 1 ಇಂಚು ಮುಂದೆ ಹೋಗಿಲ್ಲ, ಬರೀ ಬುರುಡೆ ಅನ್ಕೊಂಡು ಕಾಲ ಕಳ್ಕೊಂಡು ಕೂತ್ಕೊಂಡು. ಇದು 3 ತಿಂಗಳು 4 ತಿಂಗಳು ಈ ತರ ವಿಷಯಗಳನ್ನು ಇಟ್ಕೊಂಡು ನಿಜವಾದ ನಾಡಿನ ಸಮಸ್ಯೆ ಬಗ್ಗೆ ಇವರಿಗೆ ಆ ಸಮಸ್ಯೆಗಳನ್ನು ಪರಿಹರಿಸಬೇಕು ಅನ್ನೋದಿಲ್ಲ. ಕಳೆದ 2.5 ವರ್ಷದಿಂದ ಅದೇನೋ ಮುಖ್ಯಮಂತ್ರಿ ಅವಧಿ ಇದನ್ನ ಹೇಳ್ಕೊಂಡೆ ಕಾಲ ಕಳ್ಕೊಂಡು ಹೊರಟವ್ರೆ. ಯಾವ ಕ್ರಾಂತಿನೂ ಆಗೋದಿಲ್ಲ ಬ್ರದರ್. ನಮಗೆ ಬೇಕಾಗಿರೋದು ಜನಗಳಿಗೆ ಒಳ್ಳೇದು ಮಾಡ್ತಕ್ಕಂಥ ಕ್ರಾಂತಿ ಆದ್ರೆ ಸಾಕು. ಈ ಜನ ಓದಾಡ್ತವ್ರಲ್ಲ ಅದಕ್ಕೆ ಒಳ್ಳೇದಾಗಬೇಕು ಅನ್ನೋದು ಅಷ್ಟೇ.